ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ 3 ತಿಂಗಳದ ಒಂದ್ ವೇಳೆ ಆ ಪೆಂಡಿಂಗ್ ದುಡ್ಡನ್ನ ಒಟ್ಟಿಗೆ ಹಾಕ್ತಾರಾ ಏನೋ ಗೊತ್ತಿಲ್ಲ ಮೇಡಮ್. ನಿಮ್ಗೆ ಎಷ್ಟು ವರ್ಷ ನೀವು ಲಾಭ ಪಡೆದಿದ್ದೀರಾ? 2.5 ವರ್ಷ ಮೇಡಮ್. ಏನ್ ಮಾಡಿದ್ದೀರಾ ದುಡ್ಡನ್ನ? ಸಂಘಗಳಗ ಅದಕ್ಕೆ ಇದಕ್ಕೆ ಬಳಸ್ಕೊಂಡಿ ಒಂದು ವೇಳೆ ಅದು ನಿಂತು ಹೋದ್ರೆ ಎಷ್ಟು ಸಮಸ್ಯೆ ಆಗ್ಬೋದು? ಆಯ್ತದಾನಿ ಏನ್ ಮಾಡಿದ್ರಿ ಕೂಲಿ ಮಾಡಿ ಕಟ್ತೀವಿ ಮೇಡಮ್. ಸೊ ಬರುತ್ತೆ ಅನ್ನೋ ನಂಬಿಕೆ ಇದೆಯಾ? ಅದ ಮೇಡಮ್ ಆಗ್ತಾರ ಅನ್ನೋ ನಂಬಿಕೆ ಅದ. 3 ತಿಂಗಳಿಂದ ಬರ್ತಾ ಇಲ್ಲ, ಮೊದಲಿಂದ ಬರ್ತಿದೆ. 3 ತಿಂಗಳಿದು ಯಾವ ಕೊಡ್ತಾರೆ? ಗೊತ್ತಿಲ್ಲ ಮೇಡಮ್, ಹೇಳ್ಬೇಕು. ಹೋಯ್ತಾ ಇದ್ದೀನಿ. ಮ್ಯಾಮ್ ನಿಮ್ಗೆ ಈ ತಿಂಗಳಿಂದ ಬಂದಿಲ್ಲ ಮೇಡಮ್, 2 ತಿಂಗಳಿಂದ ಬಂದಿಲ್ಲ. ಬರ್ತಿಲ್ಲ ಮೇಡಮ್. ವರಲಕ್ಷ್ಮಿ ಹಬ್ಬದ ಒಂದ್ ವಾರ ಮುಟ್ಟು 2,000 ರೂಪಾಯಿ ಹಾಕ್ತಾರೆ ಮೇಡಮ್ ಅಷ್ಟೇ. ತಿರುಗಿ 3 ತಿಂಗಳು ಬಂದಿಲ್ಲ ಮೇಡಮ್. ಕೇಳಿಲ್ಲ ಯಾರು ಕೇಳ ಮೇಡಮ್? ನಮ್ಮ ಕೇಳಕೋರ ಹಾಕ್ತಾರೆ, ಇರಿ ಅಂತಾರೆ ಮೇಡಮ್. ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರ ಯೋಜನೆದಾಗ ಮಾತು ತಪ್ಪಿಸ್ಕೊತಾರಲ್ಲ, ಮಾತು ಉಳಿಸ್ಕೋಬೇಕು ತಾನ ಅಂತ ಅಂತೀವಿ ಮೇಡಮ್ ಅಷ್ಟೇ. ಆ ದುಡ್ಡು ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ? ಇಷ್ಟಾದ್ರೆ ನಮ್ಗೆ ಕಷ್ಟಕ್ಕೈತೆ ಮೇಡಮ್. ಒಂದು ಗ್ಯಾಸ್ ತುಂಬಿಸ್ಕೊತೀವಿ ಅಥವಾ ನಮ್ ಜೀವನಕ್ಕ ರೇಷನ್ ಗೀಸನ್ ಕೇಂದ್ರ ಕಟ್ಕೋತೀವಿ ಮೇಡಮ್. ಕೇಂದ್ರ ಕಟ್ಕೋತೀವಿ ಅಥವಾ ಮನ ಬಳಸ್ಕೊತೀವಿ ಮೇಡಮ್. ಗ್ಯಾಸ್ ತುಂಬಿಸ್ಕೊತೀವಿ ಮತ್ತೆ ಗುಳಿಗೆ ತಕೊಂಡು ಇರ್ತೀವಿ ಮೇಡಮ್ ಅಷ್ಟೇ. ಹಳ್ಳಿ ಕೆಲಸ ಹೋಗೋದನ್ನ ಏನಾದ್ರು ಬಿಟ್ಟಿದ್ದೀರಾ ಈ ಹಣ ಬಂದಾದ್ಮೇಲೆ? ಇಲ್ಲ ಮೇಡಮ್, ಈಗ ಕೆಲ್ಸಕ್ಕೆ ಹೋಗಕ್ಕೆ ಸಲುವಾಗಿ ನಮ್ಗೆ 200 ಜನ ನಮ್ಗೆ ಕೂಲಿ ಕೊಡ್ಬೇಕು ಅಂತ ಬಂದಿರೋದು ಸ್ಟ್ರೈಕ್ ಮಾಡಕ್ಕ ಮೇಡಮ್. ನಮ್ಗ ಕೂಲಿ ಇಲ್ಲ ಹಳ್ಳಿಲಿ. ನಮ್ಗೆ 200 ಮೊದ್ಲು 100 ಜನ ಇಟ್ಟಿದ್ರು, ಈಗ 200 ಜನ ಕೊಡ್ಬೇಕು ಕೆಲ್ಸನ ಅಂತ ಬಂದಿರೋದು ಇವತ್ತು. ಈ 2,000 ನಿಮ್ಗೆ ಎಷ್ಟು ಹೆಲ್ಪ್ ಆಗ್ತಿತ್ತು? ನಮ್ಗ ಮಾತ್ರೆಗಳು ತಕತೀವಿ ಮೇಡಮ್. ಆಮೇಲೆ ಸಂಘ ಅಂತ ಕೇಂದ್ರ ತಕಂದಿಮೇಲೆ ಕೇಂದ್ರ ಕಟ್ಟಕ್ ಹೆಲ್ಪ್ ಆಗದ, ಸಾಲ ತೀರ್ಸಕ್ ಅದೊಂದು ಉಪಕಾರ. ಒಂದ್ ವೇಳೆ ಬರೋದು ಡಿಲೇ ಆದ್ರೆ ಎಷ್ಟು ಸಮಸ್ಯೆ ಆಗ್ಬೋದು? ತುಂಬಾ ಸಮಸ್ಯೆ ಆಗುತ್ತೆ ಮೇಡಮ್. 2,000 ಹಣ ಬರ್ತಾ ಇದೆಯಾ ಹೇಗೆ? ಸುಮಾರು ಜನ ಆಯ್ತು ಕಮ್ಮ ಬಂದು ಹೋದ್ ತಿಂಗಳು ಬೈತು ಅಷ್ಟೇ. ಯಾಕೆ ಬರ್ತಿಲ್ಲ ಏನಾದ್ರು ಕೇಳಿದ್ರಾ? ಏನ ಗೊತ್ತಿಲ್ಲ ನಾವ್ ಹೋಗಿಲ್ಲ ಕೇಳಕ. 2,000 ಹಣ ಎಷ್ಟು ಹೆಲ್ಪ್ ಆಗ್ತಿತ್ತು ನಿಮ್ಗೆ? ಅದೇ ನಾವು ಈಗ ಅವ್ರು ಹೋದ್ರಲ್ಲ ಹಂಗೆ ನಾವು ಎಲ್ಲಿ ಮಂಡಿ ನೋವು ಅದನ್ನು ಇದ್ನು ಅನ್ಕೊಂಡು ಮೇಡಮ್ ಹಾಸ್ಪಿಟ್ಲ್ಗ ಅದಕ್ಕ ಇದಕ್ಕ ಮಾತ್ರ ತಕ್ಕರಕ ಸಂಘ ಕಟ್ಕರಕ ಅದಕ್ಕ ಆಯ್ತದ. ಯಾಕೆ ಅಂತ ಗೊತ್ತಿಲ್ಲ, ಒಟ್ಲಿ ಆಗಿಲ್ಲ 2-3 ತಿಂಗಳಿಂದ. ಸರ್ಕಾರಕ್ಕೆ ಸರ್ಕಾರಕ್ಕೆ ಎಲ್ಲ ಜನರಿಗೆ ಈಗ ಹಾಕೋದ್ರಿಂದ ಅದಕ್ಕೆ ಸ್ವಲ್ಪ ಅದರಿಂದ ಸಪೋರ್ಟ್ ಆಗ್ತಾ ಇತ್ತು ಹೆಣ್ಮಕ್ಳಿಗೆಲ್ಲ ಅಲ್ವಾ, ಮನೆ ನಡ್ಸಕ್ಕೆ ಮಾಡಕ್ಕೆಲ್ಲ ಸಪೋರ್ಟ್ ಆಗ್ತಾ ಇತ್ತು. ಈಗ ಸ್ವಲ್ಪ ತೊಂದರೆ ಆಗಿದೆ, ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದಾರೆ, ಬಂದ್ರೆ ಒಳ್ಳೇದು. ಮಹಿಳೆಯರಿಗೆ ಮ್ಯಾಮ್ ಇದೊಂದು ಬಹಳಷ್ಟು ಇಂಪಾರ್ಟೆನ್ಸ್ ಆಗಿದೆ. ಯಾಕಂದ್ರೆ ನಾವು ಪುರುಷರ ಬಳಿ ಪ್ರತಿನಿತ್ಯ ಹಣ ಕೇಳೋಕ್ ಆಗಲ್ಲ. ಸೊ ನಮ್ಮ ಖರ್ಚಿಗೆ ಅಂತ ಈ ಹಣ ಬರ್ತಾ ಇತ್ತು. ಬಹುತೇಕ ಕಡೆ ಕ್ರೆಡಿಟ್ ಆಗಿಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ನವೆಂಬರ್ 28ಕ್ಕೆ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಏನ್ ಕಿವಿ ಮಾತು ಹೇಳ್ತೀರಾ? ಏನ್ ಕಿವಿ ಮಾತಂದ್ರೆ ಆದಷ್ಟು ಬೇಗ ಅದನ್ನ ಅವ್ರು ಹೇಳೋದಕ್ಕೆ ತಕ್ಕಗೆ ನಡ್ಕೊಂಡ್ರೆ ಒಳ್ಳೇದು, ಜನರಿಗೆ ತುಂಬಾ ಸಹಾಯ ಆಗುತ್ತೆ.